ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನಾನು ರಮೇಶ್ ಸರ್, ಇತಿಹಾಸ ಉಪನ್ಯಾಸಕ. ಇಂದಿನ ಒಂದು ತರಗತಿಯಲ್ಲಿ ವೇದಗಳ ಕಾಲದ ನಾಗರಿಕತೆ ಕುರಿತು ಚರ್ಚೆ ಮಾಡಿರ್ತಕ್ಕಂಥದ್ದು. ಅದು ತುಂಬ ಡೆಪ್ತಾಗಿ ಎಲ್ಲ ವಿಷಯವನ್ನು ಕೂಡ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮೇಲೆ ನಾನು ತುಂಬ ಚರ್ಚೆ ಮಾಡಿದೆ. ಅದೇ ರೀತಿಯಾಗಿ ಈ ಚಾಪ್ಟರ್ ಕೂಡ ತುಂಬ ಇಂಪಾರ್ಟೆಂಟ್. ಹೊಸ ಧರ್ಮಗಳ ಉದಯದಲ್ಲಿ ನಾವು ಎರಡು ಧರ್ಮಗಳನ್ನು ನೋಡ್ತೀವಿ ಸ್ನೇಹಿತರೆ. ಒಂದು ಜೈನ ಧರ್ಮ, ಮತ್ತೊಂದು ಬೌದ್ಧ ಧರ್ಮ. ಇವೆರಡೂ ಧರ್ಮದ ಮೇಲೆ ಕೂಡ ಪ್ರಶ್ನೆಗಳು ರೈಸ್ ಆಗ್ತವೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಾನು ಈ ಒಂದು ಚಾಪ್ಟರ್ನ ಚೆನ್ನಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇನೆ. ನೋಡಿ, ಹಾಗಾದರೆ ಹೊಸ ಧರ್ಮಗಳ ಉದಯ ಅವು ಯಾಕೆ ಉದಯ ಆದವು, ಎಷ್ಟನೇ ಶತಮಾನದಲ್ಲಿ ಉದಯಿಸಿದವು, ಇದು ಭಾರತದಲ್ಲಷ್ಟೇ ಹೊಸ ಧರ್ಮಗಳು ಉದಯ ಆದವಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಕೂಡ ಜಾಗತಿಕವಾಗಿ ಈ ಧರ್ಮಗಳ ಉದಯ ಆಯಿತಾ ಅನ್ನೋದನ್ನು ನಾವು ಮುಂದೆ ನೋಡ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಇವತ್ತು ನಾವು ಹೊಸ ಧರ್ಮಗಳು ಅಂತಂದಾಗ ಮೇನ್ ಇಂಪಾರ್ಟೆಂಟಾಗಿ ಇಲ್ಲಿ ನಮ್ಮ ಭಾರತದಲ್ಲಿ ಸುಮಾರು ಧರ್ಮಗಳು ಹುಟ್ಕೋತವೆ. ಅದರಲ್ಲಿ ಉತ್ತರ ಭಾರತದಲ್ಲಿ ಈ ಒಂದು ನಾರ್ತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಧರ್ಮಗಳು ಉದಯಿಸ್ತವೆ. ನೋಡಿರಿ, 60 ಪ್ಲಸ್ 60 ಅಬೋವ್. ಆದರೆ ಅತಿ ಹೆಚ್ಚು ಬಿಹಾರ್ ರಾಜ್ಯದಲ್ಲಿ ಉದ್ಭವಿಸಿರ್ತಕ್ಕಂಥ ಸ್ನೇಹಿತರೆ, ಬಿಹಾರ್ ಸ್ಟೇಟಲ್ಲಿ. ಹಾಗಾಗಿ ಈ ಬಿಹಾರ್ ರಾಜ್ಯವನ್ನು ಹೊಸ ಧರ್ಮಗಳ ಉದಯದ ತವರು ಮನೆ ಅಂತ ಕರೀತಾರೆ. ಸ್ವಲ್ಪ ನೆನ್ಪಿಟ್ಕೋರಷ್ಟೇ, ಬಿಹಾರ್ ರಾಜ್ಯವನ್ನು ಹೊಸ ಧರ್ಮಗಳ ಉದಯದ ತವರು ಮನೆ ಅಂತ ಕರಿತಕ್ಕಂಥದ್ದು. ಹಾಗಾದರೆ ಈ ಹೊಸ ಧರ್ಮಗಳು ಉದಯ ಆಗಿದ್ದು ಎಷ್ಟನೇ ಶತಮಾನದಲ್ಲಿ ಅಂತಂದಾಗ 6th ಸೆಂಚುರಿ ಸ್ನೇಹಿತರೆ. ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನ. ನೋಡ್ರಿ, 6ನೇ ಶತಮಾನದಲ್ಲಿ ಉದಯ ಆಗಿರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ಈ 6ನೇ ಶತಮಾನವನ್ನು ಏನಂತ ಕರೀತಾರೆ ಅಂದ್ರೆಗಿನ ಪರಿವರ್ತನೆಯ ಕಾಲ ಅಂತ ಕರೀತಾರೆ. ನೋಡ್ರಿ, ಇದು ತುಂಬ ಇಂಪಾರ್ಟೆಂಟ್. ಪರಿವರ್ತನೆಯ ಕಾಲ ಇದು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಯಾವ ಶತಮಾನವನ್ನು ಜಾಗತಿಕ ಮತ್ತು ಭಾರತ ಅಥವಾ ಜಾಗತಿಕ ಪರಿವರ್ತನೆಯ ಕಾಲ ಅಂತ ಕೇಳಿದ್ರೆ 6ನೇ ಶತಮಾನವನ್ನು ನೋಡ್ರಿ. 6th ಸೆಂಚುರಿ ಕ್ರಿಸ್ತಪೂರ್ವ ಅಂದರೆ BC. ಇದು ನಿಮಗೆ ಅಂದರೆ ನೆನಪಲ್ಲಿರಬೇಕು. ಅದೇ ರೀತಿ ಇನ್ನೊಂದು ನೆನಪಿಟ್ಕೋರಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಹಾಜನಪದಗಳು ಕೂಡ ಉದಯಿಸ್ತವ್ರಿ. ಮಹಾಜನಪದಗಳು ಕೂಡ ಉದಯಿಸಿದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಪರಿವರ್ತನೆಯ ಕಾಲ ಅಂತ ಯಾಕೆ ಕರೀತಾರೆ ಅಂದ್ರೆ ಸಾಮಾಜಿಕವಾಗಿ ನೋಡ್ರಿ, ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಬದಲಾವಣೆ ಕಂಡುಬರುತ್ತೆ ಸ್ನೇಹಿತರೆ. ಎಷ್ಟನೇ ಶತಮಾನದಲ್ಲಿ? 6ನೇ ಶತಮಾನದಲ್ಲಿ. ಹಾಗಾಗಿ ಪರಿವರ್ತನೆಯ ಕಾಲ 6ನೇ ಶತಮಾನವನ್ನು ಪರಿವರ್ತನೆಯ ಕಾಲ ಅಂತ ಕರೀತಾರೆ. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದರೆ ಇದು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಹೊಸ ಧರ್ಮಗಳು ಉದಯಿಸ್ತವೆ ಈ ಶತಮಾನದಲ್ಲಿ. ನೋಡ್ರಿ, ಎಕ್ಸಾಂಪಲ್ ನೋಡ್ರಿ, ಈ ಚೀನಾದಲ್ಲಿ ಕೂಡ ಹೊಸ ಧರ್ಮಗಳು ಬೆಳೆದು ಬರ್ತವೆ. ಲಾವೋತ್ಸೆ ಆ್ಯಂಡ್ ಕಾನ್ಫ್ಯೂಷಿಯಸ್ ಅಂತ ಹೇಳ್ಕೇಸಿ. ಅದೇ ರೀತಿಯಾಗಿ ಗ್ರೀಸಲ್ಲಿ ಕೂಡ ಹೊಸ ಧರ್ಮಗಳು ಬೆಳೆದು ಬರ್ತವೆ. ಎರಾಕ್ಲಟಿಸ್ ಮತ್ತು ಎಫೆಸಸ್ ಅಂತ ಹೇಳ್ಕೇಸಿ. ಅದೇ ರೀತಿಯಾಗಿ ಇಸ್ರೇಲದಲ್ಲಿ ಕೂಡ ಹೊಸ ಧರ್ಮಗಳು ಬೆಳೆದು ಬಂದಿರತಕ್ಕಂಥದ್ದು. ಈಸಯ್ಯ ಅಂತ ಹೇಳ್ಕೇಸಿ. ಪರ್ಷಿಯಾದಲ್ಲಿ ಕೂಡ ಜೊರಾಸ್ಟ್ರಿಯ ಅನ್ನುವಂಥ ಧರ್ಮ ಕೂಡ ಬೆಳೆದು ಬರುತ್ತೆ. ಹಾಗಾಗಿ ಹಲವಾರು ದೇಶಗಳಲ್ಲಿ ಅಲ್ಲಿ ಹೊಸ ಧರ್ಮಗಳು ಉದಯ ಆದವನ್ನ ಕಾರಣಕ್ಕಾಗಿ ಇದನ್ನು ಜಾಗತಿಕ ಮತ್ತು ಭಾರತದ ಒಂದು ಪರಿವರ್ತನೆಯ ಕಾಲ ಅಂತ ಕೂಡ ಕರೀತಾರೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಕೂಡ ಉದಯಿಸಿರ್ತಕ್ಕಂಥ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಸ್ನೇಹಿತರೆ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಉದಯಿಸ್ತವೆ. ಇವು ತುಂಬ ಇಂಪಾರ್ಟೆಂಟ. ಹಾಗಾಗಿ ಈ ಒಂದು ತರಗತಿಯಲ್ಲಿ ಹೊಸ ಧರ್ಮಗಳ ಉದಯ ಅನ್ನುವಂಥ ತರಗತಿಯಲ್ಲಿ ನಾವು ಇವತ್ತು ಜೈನ ಧರ್ಮದ ಬಗ್ಗೆ, ಅಂದರೆ ಫಸ್ಟ್ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಆ ನಂತರ ಬೌದ್ಧ ಧರ್ಮದ ಬಗ್ಗೆ ಏನು ಮಾಡೋಣ, ನಾವು ತಗೋಣ ಸ್ನೇಹಿತರೆ. ಅರ್ಥ ಆಯ್ತು ಅನ್ಕೋತೀನಿ. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಇವತ್ತು ನಾವು ಜೈನ ಧರ್ಮ ನೋಡ್ರಿ, ಈ ಜೈನ ಧರ್ಮದ ಬಗ್ಗೆ ಇವತ್ತು ಓದಬೇಕಾಗಿದೆ. ಜೈನ ಧರ್ಮದಲ್ಲಿ ತೀರ್ಥಾಂಕರು ಅಂತ ಬರ್ತಾರೆ ಸ್ನೇಹಿತರೆ. ನೋಡ್ರಿ, ತೀರ್ಥಾಂಕ ಇಲ್ಲಿ ಹೆಡ್ಡಿಂಗ್ ಕಾಣ್ತಾ ಇದೆ ನೋಡ್ರಿ, ತೀರ್ಥಾಂಕ ಅಂತ ಹೇಳ್ಕೇಸಿ. ಹಾಗಾದರೆ ತೀರ್ಥಾಂಕ ಅಂದರೆ ಯಾರು? ತೀರ್ಥಾಂಕ ಅಂತಂದರೆ ಯಾರು? ಇದು ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ. ಡೈರೆಕ್ಟ್ ಕ್ವಶನ್ ಕೇಳ್ತಿರ್ತಾರೆ. ತೀರ್ಥಾಂಕ ಎಂದರೇನು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ನೋಡ್ರಿ, ತೀರ್ಥಾಂಕ ಎಂದರೆ ಈ ರೀತಿ ಪ್ರಶ್ನೆ ಕೇಳಿದರೆ ನೀವೇನು ಮಾಡಬೇಕು? ಆವಾಗ ಆನ್ಸರ್ ಮಾಡಬೇಕು. ಏನು ಆನ್ಸರ್ ಮಾಡಬೇಕಂತಂದರೆ
ತೀರ್ಥಾಂಕರು ಅಂತಂದರೆ ತೀರ್ಥಾಂಕರು ಧರ್ಮ ತೀರ್ಥವನ್ನು ಮುನ್ನಡೆಸುವವರು ಅಥವಾ ಧರ್ಮ ಪ್ರವರ್ತಕರು. ತೀರ್ಥಾಂಕರರು ಕೇವಲ ಜ್ಞಾನವನ್ನು ಪಡೆದ ಮೇಲೆ ಇತರರಿಗೂ ಮೋಕ್ಷ ಮಾರ್ಗವನ್ನು ಉಪದೇಶಿಸುತ್ತಾರೆ. ವೆರಿ ಇಂಪಾರ್ಟೆಂಟ್, ಮೋಕ್ಷ ಮಾರ್ಗವನ್ನು ಉಪದೇಶಿಸುತ್ತಾರೆ. ಇವರ ಉಪದೇಶಗಳು ಜೈನ ಧರ್ಮದ ಮೂಲ ತಳಹದಿಯಾಗಿದೆ. ನೋಡ್ರಿ, ಇವರಿಗೆ ಸಮಸ್ತದ ಬಗ್ಗೆ ಸ್ಪಷ್ಟವಾದ ಅರಿವಿರುತ್ತದೆ. ನೋಡ್ರಿ ಸ್ನೇಹಿತರೆ, ಒಂದೇ ಮಾತನ್ನ ಹೇಳಬೇಕಪ್ಪ ಅಂತಂದ್ರೆ, ಜೀವನ ಅನ್ನೋದು ಈ ಒಂದು ತಗ್ಗು ಬಗೆಡೆಗಳ ಪಯಣ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ಏನು ಹೇಳ್ತದೆ ಅಂದ್ರೆ, ಸಂಸಾರ ಅನ್ನುವಂಥ ಒಂದು ದುಃಖದ ಸಾಗರ. ಈ ರೀತಿ ಒಂದು ಸಾಗರ ಇದೆ. ಈ ಸಾಗರವನ್ನು ದಾಟಬೇಕಾದ್ರೆ ಒಂದೇನು ಬೇಕು ನಮ್ಗೆ? ಸೇತುವೆ ಬೇಕು. ಆ ಸೇತುವೆಯನ್ನು ನಿರ್ಮಿಸೋರು ಯಾರಪ್ಪ ಅಂತಂದ್ರಿಗಿನ ತೀರ್ಥಾಂಕರ ಸ್ನೇಹಿತರೆ. ನೋಡ್ರಿ, ಅಂದರೆ ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಬಾಹ್ಯ ಸಾಗರವನ್ನು ನೋಡ್ರಿ, ಬಾಹ್ಯ ಸಾಗರವನ್ನು ದಾಟಿಸೋರಿಗೆ ಏನಂತ ಕರೀತಾರೆ ರೀ? ಬಾಹ್ಯ ಸಾಗರವನ್ನು ದಾಟಿಸೋರಿಗೆ ತೀರ್ಥಾಂಕ ಅಂತ ಕರೀತಾರೆ ರೀ. ಅಂದ್ರೆ ಈಗ ಈ ಎಲ್ಲ ತಗ್ಗು ಬಗಡೆಗಳನ್ನು ದಾಟಿ ಮೋಕ್ಷ ಸಾಧನೆಗೆ ನಾವು ಸಿದ್ಧಿ ಆಗಬೇಕಾದ್ರೆ ಅದಕ್ಕೆ ಸರಿಯಾದಂಥ ಒಬ್ಬ ಮಾರ್ಗದರ್ಶಕ ಇರಬೇಕು. ಆ ಮಾರ್ಗದರ್ಶಕರನ್ನೇ ಏನಂತ ಕರೀತಾರೆ ಸ್ನೇಹಿತರೆ? ತೀರ್ಥಾಂಕ ಅಂತ ಕರೀತಾರೆ. ಒಟ್ಟಿನಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಪದ ಹೇಳ್ಬಿಡ್ತೀನಿ, ನೆನ್ಪಿಟ್ಕೋರಿ. ಇಟ್ ಈಸ್ ಎ ಪೋರ್ಡ್ ಮೇಕರ್ ಇಂದು ನೆನ್ಪಿಟ್ಕೋರಿ ಸಾಕು, ಫೋರ್ಡ್ ಮೇಕರ್. ಓಕೆ, ಅಂದರೆ ಬಾಹ್ಯ ಸಾಗರವನ್ನು ದಾಟಿಸೋರು. ಅಂದರೆ ಒಂದು ಸಂಸಾರ ಅನ್ನೋದು ಒಂದು ದುಃಖದ ಸಾಗರದ್ದಂಗೆ. ಅದನ್ನು ದಾಟಬೇಕಂದ್ರೆ ಏನು ಬೇಕು? ಒಂದು ಸೇತುವೆ ಬೇಕು. ಆ ಸೇತುವೆ ನಿರ್ಮಾಣ ಮಾಡೋರು ಯಾರಪ್ಪ ಅಂತಂದ್ರಿಗಿನ ತೀರ್ಥಾಂಕರು. ಓಕೆ, ಇದು ನಿಮಗೆ ಗೊತ್ತಿರಲಿ. ಅಂದರೆ ಈ ತೀರ್ಥಾಂಕ ಇಟ್ ಈಸ್ ಎ ಮೆಂಟರ್, ಸ್ಪಿರಿಚುವಲ್ ಟೀಚರ್, ಆಧ್ಯಾತ್ಮಿಕತೆಯನ್ನು ಹೇಳ್ಕೊಡ್ತಕ್ಕಂಥ ಮಾರ್ಗದರ್ಶಕರು. ಓಕೆ, ಹಾಗಾಗಿ ಇವರಿಗೆ ನಾವೇನಂತ ಕರಿತೀವಿ? ತೀರ್ಥಾಂಕ ಅಂತ ಕರಿತೀವಿ. ತೀರ್ಥಾಂಕ ಅಂತಂದ್ರೆ ಬಾಹ್ಯ ಸಾಗರವನ್ನು ದಾಟಿಸೋರಿಗೆ ಏನಂತ ತೀರ್ಥಾಂಕ ಅಂತ ಕರಿತೀವಿ. ಹಾಗಾದರೆ ಜೈನ ಧರ್ಮದಲ್ಲಿ 24 ಜನ ತೀರ್ಥಾಂಕರು ಬರ್ತಾರೆ ಸ್ನೇಹಿತರೆ, 24 ತೀರ್ಥಾಂಕಸ್. ಓಕೆ, ಹಾಗಾದರೆ ಇಲ್ಲಿ ಎಲ್ಲ ತೀರ್ಥಾಂಕರನ್ನ ಓದುವಂಥ ಅವಶ್ಯಕತೆ ಇಲ್ಲ, ಬಟ್ ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತೀರ್ಥಾಂಕರನ್ನ ಓದಬೇಕು. ಮತ್ತು ತೀರ್ಥಾಂಕರು ಆಗಬೇಕಾದ್ರೆ ಕೆಲವೊಂದಿಷ್ಟು ಅರ್ಹತೆಗಳು ಕೂಡ ಹೊಂದಬೇಕಾಗತ್ತೆ. ಎಲ್ಲರೂ ಜೈನ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ತೀರ್ಥಾಂಕ ಅನ್ನಲ್ಲ. ತೀರ್ಥಾಂಕ ಅನ್ಬೇಕಾದ್ರೇ ಕೆಲವೊಂದಿಷ್ಟು ಅದಕ್ಕೊಂದು ಎಲಿಜಿಬಿಲಿಟಿ ಇದಾವೆ, ಅಂದರೆ ಒಂದು ಅರ್ಹತೆಗಳಿದ್ದಾವೆ. ಎಕ್ಸಾಂಪಲ್ PUC ಪಾಸ್ ಆಗಿ ಡಿಗ್ರಿಗೆ ಹೋಗ್ತೀವಿ. ಅರ್ಥ ಆಯ್ತಾ? ಡಿಗ್ರಿ ಆದಮೇಲೆ ನಾವೇನು ಮಾಡ್ತೀವಿ? ಮುಂದೆ PG ಅಂದರೆ MA ಮತ್ತು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ಕೋತೀವಿ ನಾವು, MCOM ಈ ರೀತಿ ಮಾಡ್ಕೊಂಡಾಗ ಅಂದರೆ ನಾವು ಪಾಸ್ ಆಗಬೇಕು. ಇಲ್ಲಿ MCOM ಮಾಡ್ಬೇಕಂದ್ರೆ ಡಿಗ್ರಿ ಪಾಸ್ ಆಗಬೇಕು, ಡಿಗ್ರಿ ಬರಬೇಕಂದ್ರೆ PUC ಪಾಸ್ ಆಗಬೇಕು, PUC ಬರಬೇಕಂದ್ರೆ 10th ಪಾಸ್ ಆಗಬೇಕು. ಆದರೆ ಅದರಂಗಿಲ್ಲಿ ಇಲ್ಲಿ ಕೂಡ ತೀರ್ಥಾಂಕ ಆಗಬೇಕಂತಂದರೆ 4 ಹಂತಗಳನ್ನು ದಾಟಬೇಕು ಸ್ನೇಹಿತರೆ. 4 ಹಂತಗಳು. ಸಾಧು ಆಗಬೇಕು, ಸಾಧು ಅಂದ್ರೆ ಸನ್ಯಾಸಿ, ಗೊತ್ತಲ್ಲ, ಸನ್ಯಾಸಿ ಆಗಬೇಕು. ಆ ನಂತರ ಈ ಒಂದು ಆಚಾರ್ಯ ಆಗಬೇಕು, ಆಚಾರ್ಯ ಆದ ನಂತರ ಪ್ರಾಧ್ಯಾಪಕ ಆಗಬೇಕು, ಪ್ರಾಧ್ಯಾಪಕ ಆದ ನಂತರ ಅಹರ್ತ ಆಗಬೇಕು, ಅಹರ್ತ ನಂತರನೇ ತೀರ್ಥಾಂಕ ಅನ್ನುವಂಥ ಒಂದು ಪದವಿನ ಪಡ್ಕೊಳ್ತಕ್ಕಂಥ ಸ್ನೇಹಿತರೆ. ಹಾಗಾಗಿ ಒಟ್ಟಿನಲ್ಲಿ 24 ತೀರ್ಥಾಂಕರ ಕಂಡು ಬರ್ತಾರೆ. ಅದನ್ನು ನಾವು ನೋಡೋಣ ಸ್ನೇಹಿತರೆ. ಓಕೆ, ನೋಡಿ ಇಲ್ಲಿ 24 ತೀರ್ಥಾಂಕರಲ್ಲಿ 24 ತೀರ್ಥಾಂಕರು ಇದ್ದಾರೆ, 24 ತೀರ್ಥಾಂಕರು ಇದ್ದಾರೆ. ಅದರಲ್ಲಿ ಮೊದಲನೇ ತೀರ್ಥಾಂಕರ ಅಂತಂದ್ರೇ ಋಷಭನಾಥ. ಮೊದಲನೇ ತೀರ್ಥಾಂಕರ ಯಾರು? ಋಷಭನಾಥ. 22ನೇ ತೀರ್ಥಾಂಕ ನೇಮಿನಾಥ. ಇವರು ಫಸ್ಟ್, ಇವರು ಒಂದು ಸೆಕೆಂಡ್ ನೋಡ್ರಿ, ಇವರು ಮೊದಲನೇ ತೀರ್ಥಾಂಕರು, ಇವರು 22ನೇ ತೀರ್ಥಾಂಕರು, ಇವರು 23ನೇ ತೀರ್ಥಾಂಕರು, ಇವರು 24ನೇ ತೀರ್ಥಾಂಕರ ಸ್ನೇಹಿತರೆ. ಓಕೆ, ಹಾಗಾದರೆ 1 ರಿಂದ 22 ತೀರ್ಥಾಂಕರು ಏನಿದಾರಲ್ಲ ಇವರೆಲ್ಲ ಪೌರಾಣಿಕ ಪುರುಷರು. ನೋಡ್ರಿ, ಇವರೆಲ್ಲ ಯಾರು? ಇವರು ಪೌರಾಣಿಕ ಪುರುಷರು. ಇವ್ರ ಬಗ್ಗೆ ಇತಿಹಾಸ ಅಧ್ಯಯನ ಮಾಡೋದಿಲ್ಲ. ಅಧ್ಯಯನ ಮಾಡಿದ್ದು ಯಾರ ಮೇಲೆಪ್ಪ ಅಂತಂದ್ರಿಗಿನ ಯಾರ ಬಗ್ಗೆ ಅಂತಂದ್ರೆ ಒಂದು ಪಾರ್ಶ್ವನಾಥ, ಒಂದು ಮಹಾವೀರನ ಬಗ್ಗೆ ರೀ. ಇವರು ಚಾರಿತ್ರಿಕ ವ್ಯಕ್ತಿಗಳು, ಇವರು ಪೌರಾಣಿಕ ವ್ಯಕ್ತಿಗಳು. ಹಾಗಾದರೆ ನಾವು 1 ರಿಂದ ನೇಮಿನಾಥನವರೆಗೆ ಓದುವಂಥ ಅವಶ್ಯಕತೆ ಇಲ್ಲ, ಸ್ವಲ್ಪ ಹೈಲೈಟ್ ಆಗಿ ತಿಳ್ಕೊಂಡ್ರೆ ಸಾಕು. ಹಾಗಾದರೆ ಪಾರ್ಶ್ವನಾಥ ಮತ್ತು ಮಹಾವೀರ, ಅದ್ರಾಗೆ ಯಥೇಚ್ಛವಾಗಿ ಮಹಾವೀರನ ಬಗ್ಗೆ ಪ್ರಶ್ನೆ ಬರ್ತಾವೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ನೋಡ್ರಿ, ಪಾರ್ಶ್ವನಾಥನ ಸಿಂಬಲ್ಸ್ ಇಲ್ಲಿ ನೋಡ್ರಿ, ನೇಮ್ ಆಫ್ ದ ತೀರ್ಥಾಂಕರ್ ಅಂದರೆ ತೀರ್ಥಾಂಕರು, ಇವರ ಚಿಹ್ನೆ, ಅವರ ಬಣ್ಣ ಅಂದರೆ ಅವ್ರ ಕಲರ್, ಅವರು ಒಂದೊಂದು ಕಲರಿಂದ ಗುರುತಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಋಷಭನಾಥನ ಚಿಹ್ನೆ ಎತ್ತು. ಅವರು ಯಾವ ಕಲರಿಂದ ಗುರುತುಪಡಿಸ್ತಾರೆ ಅಂದ್ರೆ ಗೋಲ್ಡನ್.
ಸುವರ್ಣ ಅಂತ ಕರಿತೀವಿ ನಾವು. ಅದೇ ರೀತಿ ನೇಮಿನಾಥ, ಆತನ ಚಿಹ್ನೆ ಸಿಂಬಲ್ ಶಂಕು, ಆತನ ಕಲರ್ ಬ್ಲ್ಯಾಕ್. ಅದೇ ರೀತಿಯಾಗಿ ಪಾರ್ಶ್ವನಾಥನ ಚಿಹ್ನೆ ಸರ್ಪ, ಅದೇ ರೀತಿ ಗ್ರೀನ್. ನೆಕ್ಸ್ಟ್ ಮಹಾವೀರನ ಲಾಂಛನ ಅಥವಾ ಸಿಂಬಲ್ ಯಾವುದು? ಸಿಂಹ. ಹಾಗಾದರೆ ಈತನ ಕಲರ್, ಯಾವ ಕಲರ್ನಿಂದ ಪೂಜಿಸಲ್ಪಡ್ತಾನಪ್ಪ ಅಂತಂದ್ರೆ ಗೋಲ್ಡನ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನಿಮಗೊಂದು ಜಸ್ಟ್ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ ನಾನು ಬರೆದಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ನಿಮಗೆ ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳಿದಾರೆ. 24ನೇ ತೀರ್ಥಂಕರ ಯಾರು ಅಂತ ಕೇಳಿದಾರೆ, ಮೊದಲನೇ ತೀರ್ಥಂಕರ ಯಾರು ಅಂತ ಕೇಳಿದಾರೆ, 22ನೇ ತೀರ್ಥಂಕರ ಯಾರು ಅಂತ ಕೇಳಿದಾರೆ, ಹೌದಾ? ಮತ್ತು ಇವೆಲ್ಲ 4 ಕೊಟ್ಟಕೇಶಿ 1ನೇ ತೀರ್ಥಂಕರು, 22ನೇ ತೀರ್ಥಂಕರು, 23ನೇ ತೀರ್ಥಂಕರು, 24ನೇ ತೀರ್ಥಂಕರ ಅಂತ ಕೊಟ್ಟು ಒಂದಿಸಿ ಬರೀಬೋದು. ತೀರ್ಥಂಕರು ಮತ್ತು ವ್ಯಕ್ತಿಗಳು ಇದನ್ನು ಒಂದಿಸಿ ಬರೆಯೋಕ್ಕೆ ಕೇಳಿದಾಗ ನಿಮಗೆ ಈಸಿ ಆಗಲಿ ಅಂತ ನಾನು ಈ ರೀತಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇವರ ಚಿಹ್ನೆ ಅಂತ ಫಿಕ್ಸ್ ಎತ್ತು. ಋಷಭನಾಥನ ಚಿಹ್ನೆ ಎತ್ತು, ನೇಮಿನಾಥನ ಚಿಹ್ನೆ ಶಂಕು, ಅರ್ಥ ಆಯ್ತಾ? ಪಾರ್ಶ್ವನಾಥನ ಚಿಹ್ನೆ ಸರ್ಪ, ಹಾವು ಅಂತ ಕರಿತೀವಿ, ಹಾವು. ಹಾಗಾದರೆ ಮಹಾವೀರನ ಚಿಹ್ನೆ ಲಯನ್ ಅಂದ್ರೆ ಸಿಂಹ. ಇದು ನಿಮಗೆ ಗೊತ್ತಿರಲಿ. ಒಟ್ಟು ಎಷ್ಟು ಜನ ತೀರ್ಥಂಕರು? 24 ಜನ ತೀರ್ಥಂಕರು ಸ್ನೇಹಿತರೆ, ರೈಟ್. ನೆಕ್ಸ್ಟ್ ಹಾಗಾದರೆ ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳು ಏನು? ಇದು ತುಂಬ ಇಂಪಾರ್ಟೆಂಟ್ ನೋಡಿರಿ. ಹಾಗಾದರೆ 6ನೇ ಶತಮಾನದಲ್ಲಿ ಭಾರತದಲ್ಲಿ ಹೊಸ ಧರ್ಮಗಳು ಏತಕ್ಕಾಗಿ ಉದಯಿಸಿದವು? ಯಾವ ಕಾರಣಕ್ಕಾಗಿ ಹೊಸ ಧರ್ಮಗಳು ಉದಯ ಆದವು? ಒಂದು ನ್ಯೂ ರಿಲಿಜಿಯನ್ ಮೂಮೆಂಟ್ ಅನ್ನೋದು ನಮ್ಮ ಭಾರತದಲ್ಲಿ ಆಗುತ್ತೆ 6th ಸೆಂಚುರಿಯಲ್ಲಿ, BC 6th ಸೆಂಚುರಿಯಲ್ಲಿ. ಹಾಗಾದರೆ ನೋಡಿ, ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಇಲ್ಲಿ ತೊಗೊಂಡು ಬಂದಿರತಕ್ಕಂಥದ್ದು. ಭಾರತದಲ್ಲಿ ಹೊಸ ಧರ್ಮಗಳು ಯಾತಕ್ಕಾಗಿ ಉದಯಿಸಿದವು ಅಂತಂದಾಗ, ವೈದಿಕ ಧರ್ಮದಲ್ಲಿ ಅರ್ಥವಿಲ್ಲದ ಆಚರಣೆಗಳಿದ್ದವು ರೀ. ಇದು ತುಂಬ ಇಂಪಾರ್ಟೆಂಟ್. ಏನು ವೈದಿಕ ಧರ್ಮ ಇತ್ತಲ್ಲ, ಆ ವೈದಿಕ ಧರ್ಮದಲ್ಲಿ ಅರ್ಥವಿಲ್ಲದ ಆಚರಣೆಗಳು ನೋಡ್ರಿ, ಅರ್ಥವಿಲ್ಲದ ಆಚರಣೆಗಳು ಇದ್ದವು ಸ್ನೇಹಿತರೆ. ಮೂಢನಂಬಿಕೆಗಳು ನೋಡ್ರಿ, ಮೂಢನಂಬಿಕೆಗಳು, ಸಂಸ್ಕಾರಗಳು ಏನಿದ್ದು ಅಂದ್ರೆ ಕಾಣಿಸಿಕೊಂಡು ಸಂಕೀರ್ಣ ಧರ್ಮವಾಗಿ ಏನಾಗಿತ್ತು? ಮಾರ್ಪಟ್ಟಿತ್ತು. ಹಲವಾರು ಆಚರಣೆ ವಿಚಾರಗಳು ಸಂಸ್ಕಾರಗಳನ್ನು ತೊಗೊಂಡ್ಬಂದುಬಿಟ್ಟಿದ್ರು. ಹಾಗಾಗಿ ಅವೆಲ್ಲವನ್ನು ಆಚರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಜನಸಾಮಾನ್ಯರಿಂದ. ಹಾಗಾಗಿ ಕಂಪಲ್ಸರಿ ಆಚರಣೆ ಮಾಡಬೇಕಂತೇಳಿ ಕೇಸ್ ಏನು ಮಾಡಿರ್ತಕ್ಕಂಥದ್ದು, ಈ ವೈದಿಕ ಧರ್ಮದಲ್ಲಿ ಅವ್ರನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿರ್ತಕ್ಕಂಥದ್ದು. ಓಕೆ ನೋಡ್ರಿ, ಹಾಗಾದರೆ ವೈದಿಕ ಧರ್ಮದಲ್ಲಿ ಅರ್ಥವಿಲ್ಲದ ಆಚರಣೆ, ಆ ಒಂದು ಆಚರಣೆ ಐತೆ ಅಂದ್ರೆ ಅದು ಯಾಕೆ ಮಾಡಬೇಕು, ಅದರಿಂದ ಏನು ಫಲ ಸಿಗುತ್ತೆ, ಯಾವ ಇಲ್ಲ, ಸುಮ್ಮನೆ ಮಾಡಬೇಕು. ಮೂಢನಂಬಿಕೆಗಳು ನೋಡ್ರಿ, ಮೂಢನಂಬಿಕೆಗಳು ಜಾಸ್ತಿ ಇರ್ತಾವೆ. ಎಕ್ಸಾಂಪಲ್ ನೋಡ್ರಿ, ಸತಿ ಪದ್ಧತಿ ಅನ್ನೋದೊಂದು ಅದೊಂದು ಮೂಢನಂಬಿಕೆ ಏನಂತಲೇ ಹೇಳ್ಬೋದು ನಾವು. ಯಾಕಂದರೆ ಈಗ ಲೈಫ್ ಪಾರ್ಟ್ನರ್ ಸತ್ತರೆ, ಡೆತ್ ಆದರೆ ಆ ಮಡದಿ ಕೂಡ ಏನಾಗಬೇಕಲ್ಲಿ ಚಿತೆ ಬಿದ್ದು ಸಾಯಬೇಕು. ಇದರಿಂದ ಏನು? ಇದು ಮೂಢನಂಬಿಕೆ ತಾನೇ. ಹಾಗಾಗಿ ಈ ಥರ ಅಲ್ಲಿ ಪದ್ಧತಿಗಳು ಬೆಳೆದು ಬಂದಿರತಕ್ಕಂಥದ್ದು. ಸಂಸ್ಕಾರಗಳು ಅನೇಕ ರೀತಿಯ ಸಂಸ್ಕಾರಗಳು ಕಾಣಿಸಿಕೊಂಡು ಅಲ್ಲಿ ಸಂಕೀರ್ಣ ಧರ್ಮವಾಗಿ ಮಾರ್ಪಟ್ಟಿತ್ತು. ಓಕೆ, ಒಂದೇ ಆಚರಣೆ ಇಲ್ಲ, ಅಲ್ಲಿ ಬೇರೆ ಬೇರೆ 12-16 ಸಂಸ್ಕಾರ ಶಾಸ್ತ್ರಗಳನ್ನು ತೊಗೊಂಬಂದಿದ್ರು. ಅವ್ರನ್ನ ಕಂಪಲ್ಸರಿ ಆಚರಣೆ ಮಾಡಬೇಕು. ಆಚರಣೆ ಮಾಡೋಕೆ ಆ ಪುರೋಹಿತನೇ ಬೇಕು, ಪುರೋಹಿತನಿಗೆ ದಕ್ಷಿಣ ಕೊಡಬೇಕು, ಮತ್ತು ಕಂಪಲ್ಸರಿ ಕೊಡಬೇಕು. ಈ ರೀತಿ ಅಲ್ಲಿ ಈ ಒಂದು ಆಜ್ಞೆಗಳನ್ನು ಹಾಕಿರ್ಬೋದು, ರೂಲ್ಸನ್ನು ಮಾಡಿರ್ತಕ್ಕಂಥ ಸ್ನೇಹಿತರೆ ನೋಡ್ರಿ. ಹಾಗಾಗಿ ಈ ಹೊಸ ಧರ್ಮಗಳು ವೇದಗಳ ಪ್ರಾಮುಖ್ಯತೆಯ ಬಗ್ಗೆ ಅನಾಸಕ್ತಿ ಹೊಂದಿದ್ದರು. ಅಂದರೆ ಹೊಸ ಧರ್ಮಗಳೇನಿದಾವಲ್ಲ, ವೇದಗಳೇನಿದ್ವಲ್ಲ, 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅವ್ರ ಬಗ್ಗೆ ಇವರು ಅನಾಸಕ್ತಿಯನ್ನು ತೋರಿಸಿದ್ದು. ನೆಕ್ಸ್ಟ್ ನೋಡ್ರಿ, ಹೊಸ ಧರ್ಮಗಳು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಏನು ಮಾಡಿರ್ತಕ್ಕಂಥದ್ದು? ಖಂಡನೆ ಮಾಡಿರ್ತಕ್ಕಂಥದ್ದು. ಹೊಸ ಧರ್ಮಗಳು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಏನು ಮಾಡಿರ್ತಕ್ಕಂಥದ್ದು? ಖಂಡನೆ ಮಾಡಿದರು. ಅಂದರೆ ಬ್ರಾಹ್ಮಣರು ಏನಾಗಿಬಿಟ್ಟಿದೆ ಅಂದ್ರೆ ಡಾಮಿನೇಟ್ ಆಗಿರ್ತಕ್ಕಂಥದ್ದು ನೋಡ್ರಿ. ನೆಕ್ಸ್ಟ್ ಅದೇ ರೀತಿಯಾಗಿ ಜಾತಿ ಪದ್ಧತಿ ಬೆಳೆದು ಬಂದಿತ್ತು. ಜಾತಿ ಪದ್ಧತಿ, ದುಬಾರಿ ಧರ್ಮವಾದ ವೈದಿಕ ಧರ್ಮ ನೋಡ್ರಿ, ದುಬಾರಿ ಧರ್ಮ ಆಗಿಬಿಡ್ತು. ಮತ್ತು ಕಠಿಣ ಸಂಸ್ಕೃತ ಭಾಷೆಗಳು ಅರ್ಥ ಆಗ್ತಾ ಇರಲಿಲ್ಲ. ಭಾಷೆಗಳು ಏನಾಗ್ತಾ ಇರಲಿಲ್ಲ, ಅರ್ಥ ಆಗ್ತಾ ಇರಲಿಲ್ಲ ರೀ ನೋಡ್ರಿ. ಅದೇ ರೀತಿಯಾಗಿ ಮುಕ್ತಿ ಸಾಧನೆಯ ಮಾರ್ಗಗಳನ್ನು ತಿರಸ್ಕರಿಸುವ ಮೂಲಕ ಜನಸಾಮಾನ್ಯರಿಗೆ ಏನಾಯ್ತು ಅಂದ್ರೆ ಪರವಾಗಿ ನಿಂತ್ಕೊಂಡು ರೀ. ಅಂದ್ರೆ ಮುಕ್ತಿ ಸಾಧನೆಯ ಮಾರ್ಗವನ್ನು ತಿರಸ್ಕರಿಸಿ ಅಲ್ಲಿ ಮುಕ್ತಿ ಸಾಧನೆ ಆಗ್ಬೇಕಂತಂದ್ರೆ ಬಲಿಪಶು ಪ್ರಾಣಿಗಳನ್ನು ಬಲಿ ಕೊಡ್ತಾಯಿದ್ರು, ತುಪ್ಪಗಳನ್ನು ಹಾಕ್ತಾಯಿದ್ರು, ಯಜ್ಞಗಳನ್ನು ಮಾಡ್ತಾಯಿದ್ರು, ಹೋಮಗಳನ್ನು ಮಾಡ್ತಾಯಿದ್ರು. ಈ ರೀತಿ ಇವರು ಸರಳವಾಗಿರ್ತಕ್ಕಂಥ ಒಂದು ಆಚಾರ ವಿಚಾರಗಳನ್ನು ಹೇಳಿಕೊಡಲು ಹೊಸ ಧರ್ಮಗಳೇನಾಗ್ತಾವ್ರಿ ಸ್ಥಾಪನೆ ಆಗ್ತಾವೆ. ಇವೆಲ್ಲವೂ ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲ 3 ಜನ ಒಂದಾಗ್ತಾರೆ. ನಿಮಗೆ ಗೊತ್ತಿರಬೇಕು 6ನೇ ಶತಮಾನದಲ್ಲಿ. ಯಾಕಂತಂದರೆ ಕ್ಷತ್ರಿಯರು ಇವರು ಕೆಳಗೆ ನಾವ್ಯಾಕಿರಬೇಕು, ಇವರು ಬ್ರಾಹ್ಮಣರ ಮಾತು ನಾವ್ಯಾಕೆ ಕೇಳಬೇಕು ಅನ್ನೋದು ಒಂದು ಸ್ವಲ್ಪ ಎಲ್ಲೋ ಹೀಗೋ ಬರ್ತದೆ. ಅದೇ ರೀತಿಯಾಗಿ
ವೈಶ್ಯರು ವ್ಯಾಪಾರದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತುಂಬ ಲಾಭ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಶೂದ್ರರು ಕೂಡ ಕೃಷಿಯಲ್ಲಿ ಲಾಭ ಪಡ್ಕೊಳ್ತಾರೆ. ಹಾಗಾಗಿ ಈಗ ಎಲ್ಲರೂ ಏನೈತಪ್ಪ ಅಂದ್ರೆ ಎಕನಾಮಿಕ್ಲಿ ಅವರಿಗೆ ಸ್ಟೇಟಸ್ ಸಿಕ್ಕೈತೆ ನೋಡ್ರಿ. ಒಂದು ಆರ್ಥಿಕವಾಗಿ ಅವ್ರಿಗೆ ಏನೈತೆ ಒಳ್ಳೆಯ ಸ್ಥಾನಮಾನ ಇದೆ, ಆದರೆ ಈ ಅವರ ಒಂದು ಸಾಮಾಜಿಕ ಸ್ಥಾನಮಾನ ಇಲ್ಲ, ಅವರಿಗೆ ಸೋಷಲ್ ಸ್ಟೇಟಸ್ ಇಲ್ಲ. ಅವರಿಗೆ ಆಗ ಎಕನಾಮಿಕ್ ಸ್ಟೇಟಸ್ ಇದೆ, ಬಟ್ ಆದರೆ ಸೋಷಲ್ ಸ್ಟೇಟಸ್ ಇಲ್ಲ. ಹಾಗಾಗಿ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಗೌರವ ಇಲ್ಲ. ಹಾಗಾಗಿ ಇವರೆಲ್ಲರೂ ಏನು ಮಾಡಿದ್ರು ಅಂತಂದ್ರಿಗಿನ ನಮಗೆ ಯಾಕೆ ಗೌರವ ಇಲ್ಲ ಅಂತೇಳಿ ಕೇಸಿ ಧ್ವನಿ ಎತ್ತಿ ಇವರು ಹೊಸ ಧರ್ಮವನ್ನು ಸೇರಲು ಏನು ಮಾಡ್ತಾ ಇದ್ರು ಸ್ನೇಹಿತರೆ, ಅಪೇಕ್ಷಿಸಿದ್ರು. ಹಾಗಾಗಿ ಯಾವಾಗ ಈ ಹೊಸ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮ ಯಾವಾಗ ಉದಯಿಸ್ತಾವಲ್ರಿ, ಇವೆಲ್ಲ ಕ್ಷತ್ರಿಯರಿಂದ ಹಿಡ್ಕೊಂಡು ವೈಶ್ಯ ಶೂದ್ರರೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೆ? ಈ ಹೊಸ ಧರ್ಮಗಳಿಗೆ. ಅಂದ್ರೆ ವೈದಿಕ ಧರ್ಮನ ಏನು ಮಾಡ್ತಾರೆ, ವಿರುದ್ಧ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಆಚರಣೆ ವಿಚಾರಗಳನ್ನು ಖಂಡನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಯಾಕಂದರೆ ಆರ್ಥಿಕವಾಗಿ ಏನಾಗ್ತಾರೆ, ಇವರು ಸಬಲರಾಗ್ತಾರೆ. ಕೃಷಿ ಒಂದು ಕ್ಷೇತ್ರದಲ್ಲಿ ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಕಂಡು ಬರುತ್ತೆ. ಅದರಿಂದ ಇವರಿಗೆ ನಮಗೆ ಏನಿದೆ, ನಮಗೆ ಎಕನಾಮಿಕ್ಲಿ ಸ್ಟೇಟಸ್ ಇದೆ, ಆದ್ರೆ ನಮಗೆ ಸೋಷಲ್ ಸ್ಟೇಟಸ್ ಇಲ್ಲ, ಒಂದು ಸಮಾಜದಲ್ಲಿ ಒಳ್ಳೆಯ ಗೌರವ ಇಲ್ಲ, ಅದನ್ನು ನಾವು ಪಡ್ಕೊಳ್ಬೇಕಂತ ಹೇಳಿಕೇಸಿ ಇವರು ಹೊಸ ಧರ್ಮಗಳನ್ನು ಸೇರಿರ್ತಕ್ಕಂಥ ಸ್ನೇಹಿತರೆ. ಇಷ್ಟು ನೀವು ತಿಳ್ಕೊಳ್ಬೇಕು. ಅಲ್ಲಿ ಆಲ್ರೆಡಿ ಸುಮಾರು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅದನ್ನೇ ಕೊಟ್ಟಿರ್ತಾರೆ. ಅಲ್ಲಿ ಪ್ರಾಣಿಗಳ ಸಂಪತ್ತು ನಾಶ ಆಗಿರ್ಬೋದು, ಅಥವಾ ಬ್ರಾಹ್ಮಣರ ಅಥವಾ ಪುರೋಹಿತರ ಪ್ರಾಬಲ್ಯ ಶಾಹಿತ್ವ ಆಗಿರ್ಬೋದು. ಈ ರೀತಿ ಕೊಟ್ಟಾಗ ಎಲ್ಲ ಒಂದೇ. ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ, ವೈದಿಕ ಧರ್ಮದಲ್ಲಿ ಅರ್ಥವಿಲ್ಲದ ಆಚರಣೆಗಳು, ಮೂಢನಂಬಿಕೆಗಳು, ಸಂಸ್ಕಾರಗಳು ಕಾಣಿಸಿಕೊಂಡು ಸಂಕೀರ್ಣ ಧರ್ಮವಾಗಿ ಮಾರ್ಪಟ್ಟಿದ್ದು. ಅದೇ ರೀತಿಯಾಗಿ ಹೊಸ ಧರ್ಮಗಳು ವೇದಗಳ ಪ್ರಾಮುಖ್ಯತೆಯ ಬಗ್ಗೆ ಅನಾಸಕ್ತಿಗಳು ತೋರಿದ್ದು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇದು ಹೊಸ ಧರ್ಮಗಳು ನಮ್ಮ ಭಾರತದಲ್ಲಿ ಬೆಳೆದು ಬರಲಿಕ್ಕೆ ಕಾರಣ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಮೊದಲ ತೀರ್ಥಾಂಕನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲ ತೀರ್ಥಾಂಕ, ಹಾಗಾದರೆ ಮೊದಲ ತೀರ್ಥಾಂಕರು ಯಾರು? ಋಷಭನಾಥ ಅಥವಾ ಆದಿನಾಥ. ನೋಡ್ರಿ, ಇವರು ಮೊದಲ ತೀರ್ಥಾಂಕರು. ವೆರಿ ಇಂಪಾರ್ಟೆಂಟ್. ತೀರ್ಥಾಂಕರು ಅಂತಂದರೆ ಯಾರು? ಬಾಹ್ಯ ಸಾಗರವನ್ನು ದಾಟಿಸುವವರು. ಅಂದರೆ ಸೇತುವೆ ಅಂದರೆ ಸೇತುವೆ ಅಲ್ಲಲ್ಲಿ ಸೇತುವೆ ಕಟ್ಟಲ್ಲ ಅವರು. ಈ ನಮಗೇನೋ ಒಂದು ಮಾನಸಿಕವಾಗಿ ನಾವು ಒತ್ತಡದಲ್ಲಿ ಇರ್ತೀವಿ, ಅಥವಾ ಯಾವುದೋ ಒಂದು ಡಿಸಿಷನ್ ತೊಗೊಳ್ಳುವಲ್ಲಿ ನಾವು ವಿಫಲರಾಗ್ತಿರ್ತೀವಿ. ಆವಾಗ ನಮಗೆ ಒಂದು ಸ್ಪಿರಿಚುವಾಲಿಟಿ ಹೇಳಿಕೊಟ್ಟು, ಆಧ್ಯಾತ್ಮಿಕತೆಯನ್ನು ಹೇಳಿಕೊಟ್ಟು ನಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡೋರು, ಒಂದು ಒಳ್ಳೆಯ ಜೀವನವನ್ನು ನಡೆಸಿಕೊಡಲು ಉಪದೇಶ ನಡೆಸುವಂಥವ್ರಿಗೆ ನಾವೇನಂತ ಕರಿತೀವಿ? ತೀರ್ಥಾಂಕ ಅಂತ ಕರಿತೀವಿ ರೀ. ಹಾಗಾಗಿ ಈ ಫಸ್ಟ್ ತೀರ್ಥಾಂಕರು ಯಾರಂದ್ರಿಗಿನ ಋಷಭನಾಥ. ಹಾಗಾಗಿ ಇವ್ರನ್ನ ಜೈನ ಧರ್ಮದ ಸ್ಥಾಪಕ ಅಂತಲೂ ಕರಿತಾರೆ. ನೋಡ್ರಿ, ಹೂ ಈಸ್ ಫೌಂಡರ್ ಆಫ್ ಜೈನಿಸಮ್ ಅಂತಂದ್ರೆ ಅದು ಋಷಭನಾಥ ಅಥವಾ ಆದಿನಾಥ. ಓಕೆ, ನೋಡ್ರಿ, ಇಲ್ಲೊಂದು ಸ್ವಲ್ಪ ಬರೆದಿದ್ದು ನೋಡ್ರಿ, ಏನು ಇಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಋಷಭನಾಥ ಈತನನ್ನು ನಾರಾಯಣನ ಅವತಾರವೆಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈತನನ್ನು ಏನಂತ ಕರೀತಾರೆ? ನಾರಾಯಣನ ಅವತಾರ. ಈತ ಇಂದ್ರನ ಅನುಗ್ರಹದಿಂದ ಜನಿಸ್ಯಾನ. ನೋಡ್ರಿ, ಈತ ಇಂದ್ರನ ಅನುಗ್ರಹದಿಂದ ಜನಿಸಿದವನೆಂದು ನಂಬಲಾಗೈತಿ. ಇವನ ತಂದೆ ನಬಿರಾಜ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ತಂದೆ ಯಾರು? ನಬಿರಾಜ. ತಾಯಿ ಪುರಾದೇವಿ. ತಾಯಿ ಯಾರು? ಪುರಾದೇವಿ. ನಬಿರಾಜ ಅಯೋಧ್ಯೆಯ ಅರಸ. ನೋಡ್ರಿ, ನಬಿರಾಜ ಯಾರು? ಅಯೋಧ್ಯೆಯ ಅರಸ. ಇವನು ಜೀವನದಲ್ಲಿ ವೈರಾಗ್ಯ ಹೊಂದಿ ರಾಜ್ಯವನ್ನು ತನ್ನ ರಾಣಿಯರಾದ ಯಶಸ್ವಿನಿ ಮಗ ಮತ್ತು ಭರತ ಮತ್ತು ಸುನಂದ ಮಗ ಬಾಹುಬಲಿಗೆ ಏನು ಮಾಡ್ತಾನೆ? ಹಂಚಿ ಹೋಗ್ತಾನೆ. ಯಾರು? ಋಷಭನಾಥ ಏನು ಮಾಡ್ತಾನಂದ್ರೆ, ಋಷಭನಾಥ ಮಗ ಭರತ, ಇನ್ನೊಬ್ಬ ವ್ಯಕ್ತಿ ಯಾರು? ಬಾಹುಬಲಿ. ಇಲ್ಲಿದ್ದಾರೆ ನೋಡ್ರಿ. ಈ ಬಾಹುಬಲಿಗೆ ಹಂಚಿ ಅವ್ರು ಏನು ಮಾಡಿ ಸಕಲ ಪರಿತ್ಯಾಗ ಮಾಡಿ ಸನ್ಯಾಸಿ ಆಗ್ತಾರೆ. ಸನ್ಯಾಸಿ ಆದ ನಂತರ ನಗ್ನನಾಗಿ ದೇಹವನ್ನು ದಂಡಿಸುತ್ತಾ ಸತ್ಯನ್ವೇಷಣೆಯಲ್ಲಿ ತೊಡಗಿದರು. ಕೊನೆಗೊಮ್ಮೆ ಏನಾಯಿತು? 6 ತಿಂಗಳ ಕಠಿಣ ತಪಸ್ಸಿನಿಂದ ಕೇವಲಿನ್ ಜ್ಞಾನ ಪಡೆದನು. ಆ ನಂತರ ಆದಿನಾಥ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ನೋಡ್ರಿ, ಫಸ್ಟ್ ಹೆಸರು ಇವ್ರದ್ದು ಋಷಭನಾಥ, ಆನಂತರ ಆದಿನಾಥ. ಆನಂತರ ಆತ ಕೈಲಾಸಗಿರಿಯಲ್ಲಿ ನಿಧಾನನಾದನು. ಇವನ 4 ಮೂಲ ತತ್ವಗಳು ಏನಪ್ಪ ಅಂತಂದ್ರೆ ಸತ್ಯ, ಅಹಿಂಸೆ, ನಿವೃತ್ತಿ ಮತ್ತು ಬ್ರಹ್ಮಚರ್ಯ. ಇವು ಈತನ ತತ್ವಗಳು ಸ್ನೇಹಿತರೆ. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕು. ಈತನ ತಂದೆ ಯಾರತ್ತ ಕೇಳಿದ್ರ? ನಬಿರಾಜ. ತಾಯಿ ಯಾರತ್ತ ಕೇಳಿದ್ರ? ಪುರಾದೇವಿ. ಮಕ್ಕಳು ಯಾರತ್ತ ಕೇಳಿದ್ರಿಗಿನ ಭರತ, ಬಾಹುಬಲಿ. ಭರತ ಮತ್ತು ಬಾಹುಬಲಿ. ಇಲ್ಲಿ ಬಾಹುಬಲಿ ನಿಮಗೆ ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ಇದು ಒಂದು ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಒಂದು ಇದು ಮೂರ್ತಿ ಇದು. ಓಕೆ, ಈ ಬಾಹುಬಲಿ ನೋಡ್ರಿ. ಈ ಬಾಹುಬಲಿಯ ನಿಜವಾದ ಹೆಸರೇನಪ್ಪ ಅಂತಂದ್ರಿಗಿನ ಗೊಮ್ಮಟೇಶ್ವರ. ನೋಡ್ರಿ, ಗೊಮ್ಮಟೇಶ್ವರ ಅಂತ ಕರಿತೀವಿ, ಗೊತ್ತಾ? ಗೊಮ್ಮಟೇಶ್ವರ.
ಗೊಮ್ಮಟೇಶ್ವರ. ಗೊಮ್ಮಟೇಶ್ವರ ವಿಗ್ರಹ ಅತಿ ಎತ್ತರದ ವಿಗ್ರಹ ಎಲ್ಲೈತೆ ಬಂದ್ರಿಗಿನ ಶ್ರವಣಬೆಳಗೊಳದಾಗೈತೆ. ಶ್ರವಣಬೆಳಗೊಳದಲ್ಲಿ ಹಾಸನ ಡಿಸ್ಟಿಕ್. ಇದು ಜೈನರ ಹಬ್ಬ ಅಂತಲೇ ಹೇಳ್ಬೋದು. ಇದು ಪ್ರತಿ 12 ವರ್ಷಕ್ಕೊಂದ್ರೆ ಏನು ನಡೀತಿದ್ದಪ್ಪ ಅಂದ್ರಿಗಿನ ಅಲ್ಲಿ ಮಹಾಮಸ್ತಾಭಿಷೇಕ ನಡೀತಿದ್ರಿ. ಮಹಾಮಸ್ತಾಭಿಷೇಕ 2018 ನಡೆದಿತ್ತು. 2018 ಏನಾಗಿತ್ತು, ಮಹಾಮಸ್ತಾಭಿಷೇಕ ನಡೆದಿತ್ತು. ಈಗ ನೆಕ್ಸ್ಟ್ 2030 ನಡೀತಿದೆ. 2030 ಏನಾಗ್ತದ, ಮಹಾಮಸ್ತಾಭಿಷೇಕ ನಡೀತಿದ್ರಿ. ಮಹಾಮಸ್ತಾಭಿಷೇಕ ನಡೀತದ. ಹಾಗಾದರೆ ಇದು ಈ ಒಂದು ಮೂರ್ತಿ, ಈ ವಿಗ್ರಹ ಯಾರ ಕಾಲದಲ್ಲಿ ರಚನೆ ಆಗೈತಪ್ಪ ಅಂದ್ರೆ ಇದು ಗಂಗರ ಕಾಲದಲ್ಲಿ ರಚನೆ ಆಗೈತೆ ನೋಡ್ರಿ. ಇದು ಗಂಗಾ ಡೈನೆಸ್ಟಿ. ಈ ಗಂಗರು ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಗಂಗರು ಜೈನ ಧರ್ಮಕ್ಕೆ ಹಲವಾರು ಕೊಡುಗೆಗಳನ್ನು ಕೊಡ್ತಾರೆ. ಅದೇ ರೀತಿ ಗಂಗರಲ್ಲಿ ಯಾರಪ್ಪ ಅಂತಂದ್ರೆ ಈ 4ನೇ ರಾಚಮಲನ ಮಂತ್ರಿ ಚಾವುಂಡರಾಯ ನೋಡ್ರಿ. ಈ ಚಾವುಂಡರಾಯ ಇದನ್ನು ನಿರ್ಮಿಸಿರ್ತಕ್ಕಂಥ ಸ್ನೇಹಿತರೆ. ಓಕೆ, ಇದೆಲ್ಲ ಗೊತ್ತಿರಬೇಕು. ಶಿಲ್ಪಿ ಅರಿಷ್ಟನೇಮಿ ಇವೆಲ್ಲ ಇದಾವೆ. 981 ಏನಾಗ್ತದಪ್ಪ ಅಂದ್ರೆ ಇದು ಸ್ಥಾಪನೆ ಆಗ್ತದೆ ಇದು. ಓಕೆ, ಇದು ಇದ್ರ ಬಗ್ಗೆ ನಾನು ಗಂಗರು ಹೇಳ್ಬೇಕಾದ್ರೆ ನಾನು ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ನೋಡ್ರಿ. ಹಾಗಾದರೆ ಈ ಗೊಮ್ಮಟೇಶ್ವರ ತೀರ್ಥಾಂಕ ಅಲ್ಲ ನೋಡ್ರಿ. ಹಾಗಾದರೆ ಗೊಮ್ಮಟೇಶ್ವರ ಏನಾದರೂ ತೀರ್ಥಾಂಕ ಆಗಿದ್ದರೆ ಬಾಹುಬಲಿ ಅನ್ನುವಂಥ ಹೆಸರು ಪಡ್ಕೊಳ್ತಾ ಇರಲಿಲ್ಲ. ನೆಕ್ಸ್ಟು ಇವರು 25 ತೀರ್ಥಾಂಕರಾಗಿ ಏನಾಗ್ತಾಯಿದ್ರು, ಅಥವಾ ಅಂದರೆ 25ನೇ ಅಂತಲ್ಲ, ಒಟ್ಟಲಾಗಿ ಏನಾಗ್ತಾಯಿತ್ತು 25 ತೀರ್ಥಾಂಕರು ಕಂಡು ಬರ್ತಾಯಿದ್ರು. ಬಟ್ ಇವರು ತೀರ್ಥಾಂಕರ ಆಗುವಲ್ಲಿ ವಿಫಲರಾಗ್ತಾರೆ. ಯಾಕಂತಂದರೆ ಒಂದು ರಾಜ್ಯದ ಮೇಲೆ ಒಬ್ಬ ರಾಜ, ಪಕ್ಕದ ರಾಜ್ಯದ ಮೇಲೆ ಒಬ್ಬ ರಾಜ ಏನು ಮಾಡ್ತಾನೆ ಅಂದರೆ ದುರಾಡಳಿತ ನಡೆಸ್ತಾ ಇದ್ದ. ಅವನ ವಿರುದ್ಧ ಏನು ಮಾಡಿದಪ್ಪ ಅಂದ್ರೆ ಇವರು ಯುದ್ಧ ಮಾಡ್ತಾರೆ. ಹಾಗಾಗಿ ಇವರು ತೀರ್ಥಾಂಕ ಅನ್ನುವಂಥ ಒಂದು ಪದವಿನ ಪಡ್ಕೊಳ್ಳಿಕ್ಕೆ ಏನಾಗ್ತಾರಪ್ಪ ಅಂದ್ರೆ ಅನರ್ಹರಾಗ್ತಾರೆ ಸ್ನೇಹಿತರೆ. ಅಕಸ್ಮಾತ್ ಏನಾದ್ರು ಯುದ್ಧ ಮಾಡಲಿಲ್ಲ ಅಂತ ಇಟ್ಕೋರಿ, ಅಲ್ಲಿ ಯುದ್ಧ ಮಾಡಿದ್ದು ಯಾಕೆ ತಕ್ಕಾಗಪ್ಪ ಅಂದ್ರೆ ಜನಸಾಮಾನ್ಯರಿಗಾಗಿ. ಆ ಜನಸಾಮಾನ್ಯರನ್ನ ಕಾಪಾಡಬೇಕಂತೇಳಿ ಕೇಸಿ ಆತನನ್ನು ಯುದ್ಧ ಮಾಡಿ ಸೋಲಿಸ್ತಾನೆ. ಹಾಗಾಗಿ ಆ ಜನರು ಈತನಿಗೆ ಕೊಟ್ಟಿರ್ತಕ್ಕಂಥ ಬೇದೆ ಯಾವುದಂದ್ರಿಗಿನ ಬಾಹುಬಲಿ ಅಂತ ಕೊಡ್ತಾರೆ. ಬಾಹುಬಲಿ ಅಂತೇಳಿ ಕೇಸಿ. ಓಕೆ, ಇವೆಲ್ಲ ಸ್ಟೋರಿ ಕೇಳಿರ್ತೀರಿ. ಭರತನಿಗೂ ಮತ್ತು ಬಾಹುಬಲಿಗೂ ಏನಾಗ್ತದ, ದೃಷ್ಟಿವಿದ್ದ, ಮಲ್ಲವಿದ್ದ, ಜಲವಿದ್ದ ಆಗ್ತಾ ಅವೆಲ್ಲ ನೀವೆಲ್ಲ ಸ್ಟೋರಿ ಕೇಳಿರ್ತೀರಿ. ಬಟ್ ನಮಗೆ ಸ್ಟೋರಿ ಜೊತೆ ಏನು ಬೇಕು, ಇಲ್ಲಿ ಕಂಟೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ. ಋಷಭನಾಥನ ಚಿಹ್ನೆ ಅಂದ್ರೆ ಎತ್ತು. ಋಷಭನಾಥ ಮೊದಲ ತೀರ್ಥಾಂಕ, ಜೈನ ಧರ್ಮದ ಸ್ಥಾಪಕ, ತಂದೆ ನಬಿರಾಜ, ತಾಯಿ ಪುರಾದೇವಿ, ಇಬ್ಬರು ಮಕ್ಕಳಿದಾರ, ಭರತ ಮತ್ತು ಬಾಹುಬಲಿ ಅಥವಾ ಗೊಮ್ಮಟೇಶ್ವರ. ಹಾಗಾದರೆ ಈತನನ್ನು ನಾರಾಯಣನ ಅವತಾರ ಎಂದು ನಂಬಲಾಗೈತೆ. ಇಂದ್ರನ ಅನುಗ್ರಹದಿಂದ ಜನಿಸಲಾಗೈತೆ, ಅಂದರೆ ಜನಿಸಿದವನೆಂದು ನಂಬಲಾಗೈತೆ. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇಷ್ಟು. ನೆಕ್ಸ್ಟ್ ನೋಡೋಣ. ಹಾಗಾದರೆ ನೆಕ್ಸ್ಟ್ ನೋಡ್ರಿ, ಪಾರ್ಶ್ವನಾಥ. ಈ ಪಾರ್ಶ್ವನಾಥ ಏನಿದಾರಲ್ಲ ಇವರು 23ನೇ ತೀರ್ಥಾಂಕರು ನೋಡ್ರಿ. ಎಷ್ಟನೇ ತೀರ್ಥಾಂಕರು ಇವರು? 23ನೇ ತೀರ್ಥಾಂಕರು. ತಂದೆ ಅಶ್ವಸೇನ ನೋಡ್ರಿ. ಅಶ್ವಸೇನ ಈತ ಬಿಹಾರದ ಒಂದು ಕಾಶಿಯ ರಾಜ ನೋಡ್ರಿ. ಬಿಹಾರದಲ್ಲಿ ಬರ್ತಕ್ಕಂಥ ಒಂದು ಕಾಶಿಯ ರಾಜ ಅನ್ನೋದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಈತನ ಚಿಹ್ನೆ ಯಾವುದು ಅಂತಂದ್ರಿಗಿನ ಈತನ ಚಿಹ್ನೆ ಸರ್ಪ ನೋಡಿ ಸ್ನೇಹಿತರೆ. ಈತನ ಒಂದು ಸಿಂಬಲ್ ಯಾವುದು ಅಂದ್ರಿಗಿನ ಸರ್ಪ. ಪ್ರೊಫೆಸರ್ ಚಾಕುಂಬಿ ಅವರ ಪ್ರಕಾರ ಜೈನ ಧರ್ಮದ ನಿಜವಾದ ಸ್ಥಾಪಕನೆಂದು ಕರೆಯಲಾಗ್ತದೆ ನೋಡ್ರಿ. ನಿಜವಾದ ಸ್ಥಾಪಕ. ಹೂ ಈಸ್ ಒರಿಜಿನಲ್ ಫೌಂಡರ್ ಆಫ್ ದಿ ಜೈನಿಸಮ್ ಅಂತಂದ್ರಿಗಿನ ಇವರೇ ನೋಡ್ರಿ. ಯಾರು? ಪಾರ್ಶ್ವನಾಥನನ್ನು ನಿಜವಾದ ಸ್ಥಾಪಕಂದು ಪ್ರೊಫೆಸರ್ ಚಾಕುಂಬಿ ಅವರು ಕರೆದಿರ್ತಕ್ಕಂಥದ್ದು. ಓಕೆ, ಇಷ್ಟು ಗೊತ್ತಿರಬೇಕು. ಇವರು 4 ತತ್ವಗಳನ್ನು ಏನು ಮಾಡ್ತಾರೆ, ಬೋಧಿಸ್ತಾರೆ. 4 ತತ್ವಗಳು. ಆ 4 ತತ್ವಗಳು ಯಾವಪ್ಪ ಅಂದ್ರಿಗಿನ ಸತ್ಯ, ಅಹಿಂಸಾ, ಅಪರಿಗ್ರಹ ಮತ್ತು ಅಸ್ತೇಯ. ಇವು 4 ತತ್ವಗಳು ನಿಮಗೆ ಗೊತ್ತಿರಬೇಕು ನೋಡ್ರಿ. ಒಂದು ಸತ್ಯ, ಇನ್ನೊಂದು ಅಹಿಂಸೆ, ಅಪರಿಗ್ರಹ ಮತ್ತಿನ್ನೊಂದು ಅಸ್ತೇಯ. ಇವು 4 ಬೋಧನೆಗಳನ್ನು ಬೋಧಿಸಿದ್ದು ಪಾರ್ಶ್ವನಾಥ ನೋಡ್ರಿ. ಇವರು ಇಂಪಾರ್ಟೆಂಟ್ 24ನೇ ತೀರ್ಥಾಂಕರು. ನೆಕ್ಸ್ಟು ತಂದೆ ಯಾರಂದ್ರೆ ಅಶ್ವಸೇನ, ಬಿಹಾರದ ಕಾಶಿಯ ರಾಜ. ಈತನ ಚಿಹ್ನೆ ಸರ್ಪ. ಇವರು ಕ್ರಿಸ್ತಪೂರ್ವ 850ರಲ್ಲಿ ಜನಿಸಿದ್ರೆಂದು ನಂಬಲಾಗೈತಿ. ಓಕೆ, ಇಷ್ಟು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಅದ್ರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಮಹಾವೀರ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಮಹಾವೀರ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಇವ್ರ ಮೇಲಿನ ಪ್ರಶ್ನೆ ಏನಾಗ್ತಾವೆ, ಜಾಸ್ತಿ ರೈಸ್ ಆಗ್ತಾವೆ ಸ್ನೇಹಿತರೆ. ನೋಡ್ರಿ, ಇವರು 24ನೇ ತೀರ್ಥಾಂಕರು ನೋಡ್ರಿ. ಇವ್ರು ಎಷ್ಟನೇ ತೀರ್ಥಾಂಕರು? 24ನೇ ತೀರ್ಥಾಂಕರು. ಆಲ್ರೆಡಿ ಇವರ ಒಂದು ಸಿಂಬಲ್ ಹೇಳಿದೆ ನಾನು. ಇವರ ಸಿಂಬಲ್ ಯಾವುದು ಅಂದ್ರಿಗಿನ ಸಿಂಹ ನೋಡ್ರಿ. ಇವರ ಸಿಂಬಲ್ ಸಿಂಹ. ಇವ್ರನ್ನ ಯಾವ ನೋಡ್ರಿ, ಇಲ್ಲಿ ಐತೆ ನೋಡ್ರಿ, ಯಾವ ಒಂದು
ಕಲರ್ನಿಂದ ಗುರುತಿಸಲಾಗ್ತದೆ ಅಥವಾ ಪೂಜಿಸಲಾಗ್ತದೆ ಅಂದ್ರೆಗಿನ ಗೋಲ್ಡನ್. ನೋಡ್ರಿ, ಈ ಗೋಲ್ಡನ್ ಕಲರ್ನಿಂದ ಏನಾಗ್ತದೆ, ಇವ್ರನ್ನ ಪೂಜಿಸಲಾಗ್ತದೆ. ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನೋಡ್ರಿ, ವರ್ಧಮಾನ್ ಮಹಾವೀರ 24ನೇ ತೀರ್ಥಂಕರು. ನೋಡ್ರಿ, ಇಲ್ಲೇ ಕೊಟ್ಟಿದೆ ನೋಡ್ರಿ, ಎಷ್ಟನೇ ತೀರ್ಥಂಕರು? 24ನೇ ತೀರ್ಥಂಕರು. ಈತನ ಮೊದಲ ಹೆಸರು ವರ್ಧಮಾನ್. ಈತನ ಮೊದಲ ಹೆಸರೇನು? ವರ್ಧಮಾನ್. ಇವತನ ತಂದೆ ಸಿದ್ಧಾರ್ಥ. ನೋಡ್ರಿ, ತಂದೆ ಯಾರು? ಸಿದ್ಧಾರ್ಥ. ನೋಟ್ ಮಾಡ್ಕೋರಿ, ತುಂಬ ಇಂಪಾರ್ಟೆಂಟ. ವೈಶಾಲಿಯ ಅರಸ ಈತ. ಸಿದ್ಧಾರ್ಥ ಯಾರಿತ? ವೈಶಾಲಿ ಅರಸ. ಹಾಗಾದರೆ ಈತ ಜ್ಞಾತ್ರಿಕ ಪಂಗಡಕ್ಕೆ ಸೇರಿದವರು. ನೋಡ್ರಿ, ಇದನ್ನ ಎಕ್ಸಾಮಲ್ಲಿ ಕೇಳಿದ್ದ. ಮಹಾವೀರ ಯಾವ ಪಂಗಡಕ್ಕೆ ಸೇರಿದ್ದ ಅಂತ ಕೇಳಿದ್ದ. ಜ್ಞಾತ್ರಿಕ ಪಂಗಡಕ್ಕೆ ಸೇರಿದವರು. ತಾಯಿ ಲಿಚ್ಚವಿಯ ರಾಜ ಚೇತಕನ ತಂಗಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಯಾರ ತಂಗಿ ಅಂತ ಕೂಡ ಎಕ್ಸಾಮಲ್ಲಿ ಕೇಳಿರೋದನ್ನ. ಲಿಚ್ಚವಿಯ ಚೇತಕನ ತಂಗಿ ಯಾರು? ತ್ರಿಶೂಲಾದೇವಿ. ಹಾಗಾದ್ರೆ ಮಹಾವೀರನ ತಾಯಿ ಯಾರು? ತ್ರಿಶೂಲಾದೇವಿ ಸ್ನೇಹಿತರೆ. ನೋಡ್ರಿ, ಇನ್ನು ಮಹಾವೀರನು ಕ್ರಿಸ್ತಶಕ 599ರಲ್ಲಿ ನೋಡ್ರಿ, ಕ್ರಿಸ್ತಶಕ 599ರಲ್ಲಿ ಎಲ್ಲಿ ಜನಿಸ್ತಾನ ಅಂದ್ರಿಗಿನ ಕುಂಡಲ ಗ್ರಾಮದಲ್ಲಿ ಜನಿಸಿದ. ಬಿಹಾರದಾಗ ಬರ್ತಿದ್ದು. ಎಲ್ಲಿ? ಬಿಹಾರದ ಕುಂಡಲ ಗ್ರಾಮದಲ್ಲಿ ಜನಿಸ್ತಾನೆ. ಹಾಗಾದರೆ ಈತ 18ನೇ ವಯಸ್ಸಿರ್ತಕ್ಕಂಥ ಯಶೋಧರನನ್ನು ಏನು ಮಾಡಿರ್ತಕ್ಕಂಥದ್ದು? ಮದುವೆ ಆಗಿರ್ತಕ್ಕಂಥದ್ದು. ನೋಡ್ರಿ, ಯಶೋಧರನ ಏನು ಮಾಡಿರ್ತಕ್ಕಂಥದ್ದು? ಮದುವೆ ಆಗಿರ್ತಕ್ಕಂಥ ಸ್ನೇಹಿತರೆ. ಹಾಗಾದರೆ ಅನೋಜಾತವ ಪ್ರಿಯದರ್ಶಿನಿ ಎನ್ನುವಂಥ ಮಗಳು. ಹಾಗಾದರೆ ಮಹಾವೀರನ ಮಗಳ ಹೆಸರೇನಪ್ಪ ಅಂತಂದ್ರೆ ಅನೋಜಾತವ ಪ್ರಿಯದರ್ಶನ. ಈತ 30ನೇ ವಯಸ್ಸಿನಲ್ಲಿ ಸಂಸಾರವನ್ನು ತ್ಯಜಿಸಿ ಪರಿವಾರ್ಜಕನಾಗಿ ಏನು ಮಾಡಿದಪ್ಪ ಅಂದ್ರೆ ಅರಮನೆಯನ್ನು ತ್ಯಜಿಸ. ನೋಡ್ರಿ, ಈತ ಸಂಸಾರ ಜೀವನವನ್ನು ತ್ಯಜಿಸಿ ವಿರಕ್ತ ಜೀವನಕ್ಕೆ ಏನು ಮಾಡಿರ್ತಾನಂದರೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು. ಎಷ್ಟನೇ ವಯಸ್ಸಿನಲ್ಲಿ? 30ನೇ ವಯಸ್ಸಿನಲ್ಲಿ. ನೋಡ್ರಿ, ಇನ್ನು ಜ್ಞಾನೋದಯ ಎಲ್ಲಿ ಆಗುತ್ತೆ ಅಂದ್ರೆ ಎಷ್ಟನೇ ವಯಸ್ಸಿನಲ್ಲಿ ಆಗುತ್ತೆ ಅಂದ್ರೆ 42 ಅಥವಾ 43ನೇ ವಯಸ್ಸಿನಲ್ಲಿ ಏನಾಯ್ತದ? ರುಜುಪಾಲಕ. ವೆರಿ ಇಂಪಾರ್ಟೆಂಟ್. ರುಜುಪಾಲಕ ನದಿಯ ದಡದ ಮೇಲೆ ಏನಾಯ್ತಪ್ಪ ಅಂದ್ರೆ ಜ್ಞಾನೋದಯ ಆಗತ್ತಾ? ಜೃಂಬಿಕಾ ಗ್ರಾಮ. ನೋಡ್ರಿ, ಯಾವ ಗ್ರಾಮ? ಬಿಹಾರದಲ್ಲಿ ಬರ್ತಕ್ಕಂಥ ಜೃಂಬಿಕಾ ಗ್ರಾಮ. ಸಾಲು ಮರ. ವೆರಿ ಇಂಪಾರ್ಟೆಂಟ್. ಅರಳಿ ಮರದ ಮೇಲೆ ಯಾರು? ಅರಳಿ ಮರದ ಕೆಳಗೆ ಯಾರು? ಗೌತಮ್ ಬುದ್ಧ. ಅದರ ಇವರು ಸಾಲು ಮರದ ಅಡಿ ರೀತಿ ಏನಾಗ್ತದೆ? ಜ್ಞಾನೋದಯ ಆಗಿರ್ತಕ್ಕಂಥ ಸ್ನೇಹಿತರೆ. ಕೆವೆಲಿನ್ ಎಂಬ ಒಂದು ಜ್ಞಾನವನ್ನು ಪಡೆದುಕೊಳ್ತಾನ್ರಿ. ಜ್ಞಾನದಲ್ಲಿ ಅತ್ಯುನ್ನತ ಜ್ಞಾನ ಇದು, ಸುಪ್ರೀಂ ನಾಲೆಜ್ ಅಂತ ಕರಿತೀವಿ ನಾವು. ಹಾಗಾಗಿ ಕೆವೆಲಿನ್ ಅನ್ನುವಂಥ ಜ್ಞಾನ ಪಡೆದು ಜೀನನಾದ. ಜೀನ ಅಂತಂದ್ರೆ ಎಲ್ಲವನ್ನು ನಿಗ್ರಹಿಸಿದವನು ಅಂದರೆ ಎಲ್ಲ ಆಶೆಗಳನ್ನು ಬಿಟ್ಟು ಆತ ಒಂದು ಸರಳ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಓಕೆ, ನಿಗ್ರಹಿಸಿದವನು ಅಂದ್ರೆ ಜೀನ ಅಂತಂದ್ರಿಗಿನ ಎಲ್ಲ ಅಂದ್ರೆ ಪಂಚೇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋರಿಗೆ ಜೀನ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಅಂದರೆ ಎಲ್ಲವನ್ನು ಜಯಿಸಿದವನು ಅಂತ ಅರ್ಥ. ನೋಡ್ರಿ, ಎಲ್ಲವನ್ನು ಜಯಿಸಿದವನು ಅಂತ ಅರ್ಥ ಕೊಡುತ್ತೆ. ಹಾಗಾದರೆ ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ರಾಜಗೃಹ ಬಳಿಯ ಪಾವ ಎಂಬಲ್ಲಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅಷ್ಟು ಇಂಪಾರ್ಟೆಂಟ್ ಇವು ಆಲ್ಮೋಸ್ಟ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪಾಯಿಂಟ್ ಇವೆಲ್ಲ. ಓಕೆ, ನಾನು ಈ ರೀತಿಯಾಗಿ ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಬಂದು ಟೈಮ್ ಸ್ವಲ್ಪ ಕಡಿಮೆ ಮಾಡಬೇಕನ್ನೋ ಕಾರಣಕ್ಕಾಗಿ ನಾ ಬರೋದು ಹೇಳಿದ್ರೆ ಏನಾಗ್ತೈತೆ, ಟೈಮ್ ಜಾಸ್ತಿ ತೊಗೋತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಲ್ರೆಡಿ ನಾನೇ ಸ್ವತಃ PPT ಮಾಡಿಕೊಂಡು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಸ್ನೇಹಿತರೆ. ಇನ್ನು ನೋಡಿರಿ, ಎಷ್ಟನೇ ವಯಸ್ಸಿನಲ್ಲಿ ಅಂತ ಕೇಳ್ಬೋದು? 72ನೇ ವಯಸ್ಸಿನಲ್ಲಿ. ಎಲ್ಲಿ ಈಗ ಮಹಾವೀರನು ಮಹಾಪರಿನಿರ್ವಾಣ ಹೊಂದಿದ್ದು ಎಲ್ಲಿ ಅಂತ ಕೇಳಿದ್ರೆ ಪಾವಪ್ರಿ. ನೋಡ್ರಿ, ಎಷ್ಟನೇ ವಯಸ್ಸಿನಲ್ಲಿ? 72ನೇ ವಯಸ್ಸಿನಲ್ಲಿ. ಜೀನಾ ಅಂದ್ರೆ ಏನಂತ ಕೇಳ್ತಾರೆ ಎಕ್ಸಾಮಲ್ಲಿ? ಜೀನಾ ಅಂದ್ರೆ ಎಲ್ಲವನ್ನೇ ಜಯಿಸಿದವನು ಅಂತ ಅರ್ಥ. ನೋಡ್ರಿ, ಹಾಗಾದ್ರೆ ಎಷ್ಟನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಯ್ತು ಅಂತ ಕೇಳ್ತಾರೆ? 43ನೇ ವಯಸ್ಸಿನಲ್ಲಿ. ಸುಮಾರು 12 ವರ್ಷ. ನೋಡ್ರಿ, 12 ವರ್ಷದ ನಂತರ ಜ್ಞಾನೋದಯ ಆಗ್ತದೆ. ಇದು ಎಕ್ಸಾಮಲ್ಲಿ ಕೇಳ್ಯಾರ. ಮಹಾವೀರನಿಗೆ ಎಷ್ಟು ವರ್ಷಗಳ ನಂತರ ಅಂತ ಕೇಳ್ಯಾರ? 12 ವರ್ಷ. ಯಾವ ನದಿ ಅಂತ ಕೇಳ್ಯಾರ? ಈ ರುಜುಪಾಲಕ ನದಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಯಾವ ನದಿ? ರುಜುಪಾಲಕ ನದಿ. ಹಾಗಾದರೆ ಈತ ಎಷ್ಟರ ಜನಿಸಿದ ಅಂತ ಕೇಳ್ಯಾರ? 599ರಲ್ಲಿ. ಇದು ಪ್ರಶ್ನೆ ಬರುತ್ತೆ. ಹಾಗಾಗಿ ಇವೆಲ್ಲವೂ ಪ್ರಶ್ನೆ ಬಂದಿರ್ತಕ್ಕ ಸ್ನೇಹಿತರೆ. ಇನ್ನು ನಾಳೆಯ ಎಪಿಸೋಡಲ್ಲಿ ಅಂದರೆ ನಾಳೆಯ ತರಗತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ತೊಗೊಂಡ್ಬರ್ತೀನಿ. ಅಲ್ಲಿ ಅನೇಕಾಂತವಾದ, ಶಾದ್ವಾದ, ಸಪ್ತಭಂಗಿಮ, ಅದೇ ರೀತಿಯಾಗಿ ಈ ಪಂಚರಥಾಸ್, ನಿಗ್ರಂಧಾಸ್, ಸಲ್ಲೇಖನ, ಇವೆಲ್ಲವೂ ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಸ್ನೇಹಿತರೆ. ಹಾಗಾಗಿ ಈ ನಿಗ್ರಂಧ ಅಂದರೆ ಏನು, ಸಲ್ಲೇಖನ ಅಂದರೆ ಏನು, ಸಪ್ತಭಂಗಿಮ ಅಂದರೆ ಏನು, ಹೌದಾ, ಅನೇಕಾಂತವಾದ ಅಂದರೆ ಏನು, ಪಂಚರಥಗಳು ಯಾವುವು, ತ್ರಿರತ್ನಗಳು ಯಾವುವು, ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಇದೆಲ್ಲರಿಗೂ ಈ ವಿಷಯ ನಾನು ಇವತ್ತು ಜಸ್ಟ್ ನಿಮ್ಗೆ ಬೇಸ್ ಹೇಳಿರ್ತಕ್ಕಂಥಷ್ಟೇ. ನಿಮಗೆ ಅರ್ಥ ಆಯ್ತಾ? ಬೇಸ್ ಪಾಯಿಂಟ್ಸ್ಗಳು ಹೇಳಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿಂದ ಕೂಡ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಹೇಳಿರ್ತಕ್ಕಂಥ. ಇವತ್ತು ನಾವೇನೇನು ಹೇಳಿದೆ, ಒಂದು ಹೊಸ ಧರ್ಮಗಳು ಉದಯಿಸಿದ್ದು ಯಾಕ, ಆ ಹೊಸ ಧರ್ಮಗಳಲ್ಲಿ ನಮ್ಮ ಭಾರತದಲ್ಲಿ ತುಂಬ ಡಾಮಿನೇಟ್ ಆಗಿ ಬೆಳೆದಿರ್ತಕ್ಕಂಥವು ಯಾವುವು? ಒಂದು ಜೈನ, ಒಂದು ಬೌದ್ಧ.
ನಾವೀಗ ಯಾವುದನ್ನು ಚರ್ಚೆ ಮಾಡತ್ತೀವಿ, ಜೈನ ಧರ್ಮವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಆಲ್ರೆಡಿ 24 ತೀರ್ಥಾಂಕರಲ್ಲಿ ನಾನು ಹೇಳಿದ್ದೀನಿ, 2 ತೀರ್ಥಾಂಕರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಒಂದು ಪಾರ್ಶ್ವನಾಥ, ಇನ್ನೊಬ್ಬರು ಮಹಾವೀರ ಸ್ನೇಹಿತರೆ. ಹಾಗಾಗಿ ಈ ಮಹಾವೀರನ ಬಗ್ಗೆ ನಾವು ಇವತ್ತು ಬೇಸಿಕ್ ಪಾಯಿಂಟ್ಗಳನ್ನು ತಿಳ್ಕೊಂಡಿರೋದು. ಜಸ್ಟ್ ಆತನ ಲೈಫ್ ಸ್ಟೋರಿ, ಬಾಲ್ಯದ ಒಂದು ಜೀವನ, ನಂತರ ಮುಂದೆ ಆತನ ತತ್ವಗಳು, ಜೈನ ಧರ್ಮದ ತತ್ವಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಇದು ಯಾರೂ ಕೂಡ ಮಿಸ್ ಮಾಡ್ಕೊಡ್ಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ಈಗಿನ IPL ಹಬ್ಬ ಇದೆ. IPL ವರ್ಷ ಬರ್ತಾ ಇರುತ್ತಾ. IPL ಈ ವರ್ಷ ನೋಡಲಿಲ್ಲ ಅಂದರೆ ಏನು ನಷ್ಟ ಆಗಲ್ಲ ನಿಮ್ಮದು, ಅರ್ಥ ಆಯ್ತಾ? ಇಂಡಿಯನ್ ಪ್ರೀಮಿಯರ್ ನೋಡಲಿಲ್ಲ ಅಂದ್ರೆ ಏನೂ ಆಗಲ್ಲ. ಬಟ್ ಆದರೆ ಒಂದು ಸಲ ಎಕ್ಸಾಮ್ ಪಾಸ್ ಆಗಲಾರ್ದಂಗೆ ನೀವು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರಿಗಿನ ಆ ಮತ್ತೆ ಬರ್ತಾವಿಲ್ಲ ಗೊತ್ತಿಲ್ಲ. ಹಾಗಾಗಿ ನೀವು ಈ IPLನ ನೋಡಿ, ಬಟ್ ಅಷ್ಟೇ ಸ್ವಲ್ಪ ಅದರದೇ ಆಗಿರ್ತಕ್ಕಂಥ ಒಂದು ಲಿಮಿಟೆಡಲ್ಲಿ ನೀವು ಇದನ್ನೇನು ಮಾಡಬೇಕಪ್ಪ ಅಂದ್ರಿಗಿನ ಅಡ್ಯಾಪ್ಟ್ ಆಗಬೇಕು. ಬೆಟ್ಟಿಂಗ್ ಆಡಿದೆ, ಅದು ಮಾಡಿದೆ ಇದು ಮಾಡಿದೆ ಅಂದ್ರಿಗಿನ ಜೀವನ ಲಾಸ್ ಆಗ್ತದೆ. ಹಾಗಾಗಿ ಎಲ್ಲವೂ ಲಿಮಿಟೆಡ್ ಆಗಿ ನಾವು ಒಂದು ಯಾವುದೇ ಲಿಮಿಟ್ ಕ್ರಾಸ್ ಮಾಡ್ಲಾರ್ದಂಗೆ ಏನು ಮಾಡೋಕ್ಕಪ್ಪ ಅಂದ್ರಿಗಿನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೇಕು. ಈಗ ನಾವು IPL ನೋಡಲ್ಲ ಅಂತಲ್ಲ, ನಾವು ಕ್ರಿಕೆಟ್ ನೋಡ್ತೀವಿ ಎಲ್ಲ ನೋಡ್ತೀವಿ, ಬಟ್ ಆದರೆ ಅತಿಯಾಗಿಲ್ಲ. ಹಾಗಾಗಿ ನೀವು ಕ್ಲಾಸು ಕೇಳ್ರಿ, ಎಲ್ಲವೂ ಮಾಡಿರಿ. ಇದನ್ನು ಮಾಡಬೇಡ್ರಿ ಅಂತ ನಾನು ಹೇಳಲ್ಲ, ಬಟ್ ಫಸ್ಟ್ ನಿಮ್ಮ ಜೀವನ ನೋಡ್ಕೊರಿ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.